ಚನ್ನಪಟ್ಟಣದಲ್ಲಿ ಮೈತ್ರಿ ಒಳಗೆ ಗಣೇಶ ಪಾಲಿಟಿಕ್ಸ್ ಶುರುವಾಗಿದೆ. ಬಿಜೆಪಿ ಜೆಡಿಎಸ್ ಪಕ್ಷಗಳ ಮಧ್ಯೆಯೇ ಈಗ ಬಿಗ್ ವಾರ್ ಶುರುವಾಗಿದೆ. ಕ್ಷೇತ್ರಕ್ಕಾಗಿ ಬೀದಿ ಕಾಳಗಕ್ಕಿಳಿದ ದೋಸ್ತಿ ನಾಯಕರು. ಗಣೇಶನ ವಿಗ್ರಹದ ವಿಚಾರದಲ್ಲೂ ಭರ್ಜರಿ ರಾಜಕೀಯ ಆಗ್ತಾ ಇದೆ. ನಾನಾ ನೀನಾ ಅಂತ ಪೈಪೋಟಿಗಿಳಿದಿದ್ದಾರೆ ನಿಖಿಲ್ ಮತ್ತು ಸಿಪಿವೈ. ಚತುರ್ಥಿಯ ಹಿನ್ನೆಲೆ ಚನ್ನಪಟ್ಟಣದಲ್ಲಿ ದಳ ರಾಜಕೀಯದ ದಾಳ ಶುರುವಾಗಿದೆ. ಕ್ಷೇತ್ರದಲ್ಲಿ 500ಕ್ಕೂ ಹೆಚ್ಚು ಗಣೇಶನ ಮೂರ್ತಿ ವಿತರಣೆ ಆಗಿದೆ. ನಿಖಿಲ್ ನೇತೃತ್ವದಲ್ಲಿ ಕ್ಷೇತ್ರದಾದ್ಯಂತ ವಿಗ್ರಹ ವಿತರಣೆ. ಇನ್ನೊಂದೆಡೆ ಇತ್ತ ಬಿಜೆಪಿಯಿಂದಲೂ ಗಣೇಶ ಪಾಲಿಟಿಕ್ಸ್ ಶುರು ಆಗಿದೆ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಇಂದಲೂ ಗಣೇಶ ಮೂರ್ತಿಯ ವಿತರಣೆಯಾಗಿದೆ. ಕ್ಷೇತ್ರದಲ್ಲಿ ಯುವಕರನ್ನ ಸೆಳೆಯಲು ಕಮಲದಳ ರಣತಂತ್ರವನ್ನ ಹೆಣಿತಿದ್ದಾರೆ. ಹೀಗಾಗಿ ಈಗಿನಿಂದಲೇ ತಯಾರಿ ಆರಂಭಿಸಿದ್ದಾರೆ ನಾಯಕರು. ಆದ್ರೆ ದೋಸ್ತಿಗಳ ಮಧ್ಯೆಯೇ ಶುರುವಾಯಿತು ನೋಡಿ ರಣಕಾಳಗ. ವಿಘ್ನ ನಿವಾರಕನ ಹೆಸರಲ್ಲೇ ರಾಜಕೀಯ ಶುಭ ಅಶುಭದ ಲೆಕ್ಕಾಚಾರ ಶುರುವಾಗಿದೆ. ರಾಜ್ಯದಲ್ಲಿ ಚನ್ನಪಟ್ಟಣದ ಬೈ ಎಲೆಕ್ಷನ್ ಭಾರಿ ಸದ್ದು ಮಾಡ್ತಿದೆ. ಇನ್ನು ಗಣೇಶನ ಹಬ್ಬದ ವಿಚಾರದಲ್ಲಿ ಗಣೇಶನ ಪಾಲಿಟಿಕ್ಸ್ ಈಗ ಶುರುವಾದಂತೆ ಕಾಣಿಸ್ತಾ ಇದೆ. ಬಿಜೆಪಿ ಜೆಡಿಎಸ್ ಪಕ್ಷಗಳ ಮಧ್ಯೆಯೇ ಬಿಗ್ ವಾರ್ ಶುರುವಾಗಿದೆ. ಕ್ಷೇತ್ರಕ್ಕಾಗಿ ಬೀದಿಗಿಳಿದು ಬಿಟ್ಟಿದ್ದಾರೆ ದೋಸ್ತಿ ನಾಯಕರು. ದೋಸ್ತಿ ಪಡಿ ಈಗ ಗಣೇಶನ ವಿಗ್ರಹದ ವಿಚಾರದಲ್ಲಿ ಭರ್ಜರಿ ರಾಜಕೀಯ ಆಗ್ತಿದೆ. ನಾನಾ ನೇನಾ ಅಂತ ಪೈಪೋಟಿಗೆ ಇಳಿದು ಬಿಟ್ಟಿದ್ದಾರೆ ನಿಖಿಲ್ ಮತ್ತು ಸಿಪಿವೈ. ಚತುರ್ಥಿಯ ಹಿನ್ನೆಲೆ ಚನ್ನಪಟ್ಟಣದಲ್ಲಿ ದಳ ರಾಜಕೀಯದ ದಾಳವನ್ನ ಹಾಕ್ತಾ ಇದೆ. ಇನ್ನು ಕ್ಷೇತ್ರದಲ್ಲಿ 500ಕ್ಕೂ ಹೆಚ್ಚು ಗಣೇಶನ ಮೂರ್ತಿಯನ್ನ ವಿತರಣೆ ಮಾಡಿದ್ದಾರೆ. ನಿಖಿಲ್ ನೇತೃತ್ವದಲ್ಲಿ ಕ್ಷೇತ್ರದಾದ್ಯಂತ ವಿಗ್ರಹದ ವಿತರಣೆ ಮಾಡಿದ್ದಾರೆ. ಆದ್ರೆ ಇನ್ನೊಂದೆಡೆ ಇವೆಲ್ಲದಕ್ಕೂ ಕೂಡ ಬಿಜೆಪಿಯಿಂದನೂ ಕೂಡ ಗಣೇಶನ ಮೂರ್ತಿಯ ವಿತರಣೆಯನ್ನ ಕೂಡ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಇಂದಲೂ ಕೂಡ ಗಣೇಶನ ಮೂರ್ತಿಯ ವಿತರಣೆ ಆಗಿದೆ. ಕ್ಷೇತ್ರದಲ್ಲಿ ಯುವಕರನ್ನ ಸೆಳೆಯಲು ಕಮಲದಳ ರಾಜಕೀಯ ರಣತಂತ್ರ ಶುರುವಾಗ್ಬಿಟ್ಟಿದೆ ಗಣೇಶನ ವಿಚಾರದಲ್ಲೂ. ಹೀಗಾಗಿ ಇಂದಿನಿಂದಲೇ ತಯಾರಿಯನ್ನ ಆರಂಭಿಸಿದ್ದಾರೆ ನಾಯಕರು. ಒಂದು ಕಡೆಯಲ್ಲಿ ಯಾರಿಗೆ ಟಿಕೆಟ್ ಹೋಗುತ್ತೆ ಅನ್ನುವಂತ ವಿಚಾರವೇ ಭಾರಿ ಸದ್ದು ಮಾಡ್ತಾ ಇದ್ರೆ, ಇವೆಲ್ಲದರ ನಡುವೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ಗಣೇಶನ ಪಾಲಿಟಿಕ್ಸ್ ಅಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ವಿಘ್ನ ನಿವಾರಕನ ಹೆಸರಲ್ಲೇ ರಾಜಕೀಯ ಭಾರಿ ಸದ್ದು ಮಾಡ್ತಾ ಇದೆ. ಶುಭ ಅಶುಭದ ಲೆಕ್ಕಾಚಾರವನ್ನ ಮಾಡ್ತಾ ಇದೆ ಕಮಲ ಮತ್ತು ದಳ ದೋಸ್ತಿ ಪಡೆ.